ನಾನು ಕರು ಹಾಕಿದಾಗ ಹೈಯೆಸ್ಟ್ 38 ಲೀಟರ್ಸ್ ಕೊಟ್ಟಿದ್ದೆ ಸರ್. ಫಸ್ಟ್ ಲ್ಯಾಕ್ಟೇಷನಲ್ಲಿ 26 ಲೀಟರ್ ಕೊಡ್ತು. ಡೈರಿ ಫಾರ್ಮಿಂಗ್ ಮಾಡಿದ್ರೆ ಓಪನ್ ಬಾರ್ನ್ ಸಿಸ್ಟಮ್ ಅಂತ ಆಚೆ ಬಿಟ್ಬಿಡ್ಬೇಕು ಓಪನ್ ಆಗಿ. ಅದು ಹೆಲ್ತ್ ಚೆನ್ನಾಗಿರುತ್ತೆ, ಪ್ರೊಡಕ್ಷನ್ ಆಲ್ಸೋ ಇಂಪ್ರೂವ್ ಆಗುತ್ತೆ. KMF ಡೈರಿಗೆ ಕೊಡ್ತಾ ಇದೀವಿ. ಮೋರ್ ದನ್ 3.5 ಫ್ಯಾಟ್ ಬರುತ್ತೆ. 4 ಪಾಯಿಂಟ್ ನನಗೆ 36 ರೂಪೀಸ್ ಪರ್ ಲೀಟರ್ ಅಪಾರ್ಟ್ ಫ್ರಮ್ 7 ರೂಪೀಸ್. ಆಲ್ಮೋಸ್ಟ್ 42 ರೂಪೀಸ್ ಪರ್ ಲೀಟರ್ ಸಿಗುತ್ತೆ. ಪರ್ ಡೇ 200 ಲೀಟರ್ಸ್ ಕ್ಯಾಲ್ಕುಲೇಷನ್ ಮಾಡಿ ಪರ್ ಡೇ 3,500 4,000 ರೂಪೀಸ್ ಲಾಭ ಇದೆ ನನಗೆ. ಲೇಬರ್ಸ್ ಖರ್ಚು ತೆಗೆದ್ರೆ 1,000 ರೂಪೀಸ್ ಉಳಿಬೋದು. ನಾವು ಸ್ವಂತ ಉದ್ಯೋಗ ಅಂತ ಮಾಡುವಾಗ ನನ್ನ ಲೇಬರ್ಸ್ ತೆಗಿಬೇಕಲ್ವ. ನಮ್ಮ ತೋಟಕ್ಕೆ ನಂದೊಂದು 3 ಎಕರೆ ಜಾಗ ಇದೆ. 3 ಎಕರೆಗೆ ಗೊಬ್ಬರ ಹಾಕ್ಕೊಂಡು ನಾನು ಗೊಬ್ಬರನೂ ಸ್ವಲ್ಪ ಸೇಲ್ ಮಾಡ್ತೀನಿ. ಆಲ್ಮೋಸ್ಟ್ 6 ಮಂತ್ಗೆ 1.5 ಲ್ಯಾಕ್ ಗೊಬ್ಬರ ಸೇಲ್ ಆಗುತ್ತೆ. ಫಸ್ಟ್ ಲ್ಯಾಕ್ಟೇಷನ್ ಇನ್ನೂ ಹಲ್ಲೇ ಹಾಕಿಲ್ಲ, ಯಂಗ್ ಏಜ್ ಅದು. 22 ಲೀಟರ್ಸ್ ಪರ್ ಡೇ ಕೊಡ್ತಾ ಇದೆ. ಅಪ್ ಟು 11 to 12 ಲ್ಯಾಕ್ಟೇಷನ್ ವರ್ಗು ಕರಿತಾವ, ಏನು ತೊಂದರೆ ಇಲ್ಲ. ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡ್ಬರ್ಬೇಕು. ಕರು ಹುಟ್ಟಿ ಹಾಲು ಕೊಡ್ತೀವಿ, 6 ಲೀಟರ್ಸ್ ಕೊಡಲೇಬೇಕು ಅಪ್ ಟು 2 ಮಂತ್ಸ್ ವರ್ಗು. ಜೊತೆ ಕಾಫ್ ಸ್ಟಾರ್ಟರ್ ಅಂತ ಫೀಡ್ ಇದೆ, ಆ ಫೀಡನ್ನು ಕೊಡ್ತೀವಿ. 3 ಮಂತ್ ಆದಮೇಲೆ ಡಿವಾರ್ಮಿಂಗ್ ಮಾಡಿ ಕಾಫ್ ಗ್ರೋಯರ್ ಅಂತ ಬರುತ್ತೆ. ಸೊ ಲ್ಯಾಕ್ಟೇಷನ್ ಇದುವರೆಗೂ ಕಾಫ್ ಗ್ರೋಯರೇ ಕೊಟ್ಕೊಂಡು ಬರ್ತೀವಿ. ಸರ್, ಹೈನುಗಾರಿಕೆ ಮಾಡಬೇಕಂದ್ರೆ ಎಷ್ಟು ಹಸು ಮಾಡಬೇಕಂತ ಪ್ಲ್ಯಾನ್ ಇರುತ್ತೋ ಆ ಪ್ಲ್ಯಾನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ 50 ಹಸು ಮಾಡಬೇಕಾದ್ರೆ ಸ್ವಲ್ಪ ಜಾಗ ಬೇಕು. 25 ಹಸು ಮಾಡಬೇಕಾದ್ರೆ ಸ್ವಲ್ಪ ಅದರಲ್ಲಿ ಅರ್ಧ ಬೇಕು. 100 ಹಸು ಮಾಡಬೇಕಂದ್ರೆ ಜಾಗ ಬೇಕು. ಆ್ಯಕ್ಚುಲಿ ಹಸುಗಳಿಗೆ ಈ ಥರ ಡೈರಿ ಫಾರ್ಮಿಂಗ್ ಮಾಡಿದ್ರೆ ಓಪನ್ ಬಾರ್ನ್ ಸಿಸ್ಟಮ್ ಅಂತ, ಅಂದರೆ ಅದನ್ನು ಆಚೆ ಬಿಟ್ಬಿಡ್ಬೇಕು ಓಪನ್ ಆಗಿ. ಆವಾಗ ಅದು ಆರೋಗ್ಯ ಚೆನ್ನಾಗಿರುತ್ತೆ. ಇವಾಗ ನಾವೇನು ಮಾಡಿದ್ದೀನಿ, ಇಲ್ಲಿ ಕಟ್ಬಿಟ್ಟಿದ್ದೀನಿ, ಅದಕ್ಕೇನೋ ಸ್ವಲ್ಪ ಇದು ಇರುತ್ತೆ, ನಾನು ಹೋಗಬೇಕು ಓಡಾಡಬೇಕು ಆ ಥರ. ಬಟ್ ಅದು ಏನು ಮಾಡೋಕ್ಕಾಗಲ್ಲ. ಓಪನ್ ಬಿಟ್ಟರೆ ಅದು ಹೆಲ್ತು ಚೆನ್ನಾಗಿರುತ್ತೆ, ಪ್ರೊಡಕ್ಷನ್ ಆಲ್ಸೋ ಇಂಪ್ರೂವ್ ಆಗುತ್ತೆ. ನಂದು ಪ್ಲ್ಯಾನ್ ಇದೆ ಈಗ ಓಪನ್ ಬಾರ್ನ್ ಸಿಸ್ಟಮ್ ಮಾಡೋದಕ್ಕೆ. ನೆಕ್ಸ್ಟ್ ಸರ್, ಮಿನಿಮಮ್ 5 ಹಾಕ್ಕೊಂಡ್ರೆ ಸ್ವಲ್ಪ ಅವ್ರಿಗೆ ಅರ್ಥ ಆಗಿಬಿಡುತ್ತೆ ಬೇಗ. ಮಿನಿಮಮ್ 5 ಕೌಸಿಂದ ಸ್ಟಾರ್ಟ್ ಮಾಡಿದ್ರೆ, 5 ಹಸುವಿಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು. ಹೌದು ಸರ್, ಈಗ ನಾವು ಏನು ಮಾಡಿರ್ತೀವಿ ಹಸುಗಳಿಗೆ ಅಂತ ಫಾರ್ಮ್ ಏನು ಮಾಡಿರ್ತೀವಿ, ಆಪೋಸಿಟ್ ಅಷ್ಟು ಜಾಗ ಬೇಕಾಗುತ್ತೆ. ಬಿಕಾಸ್ ಈಗ ಮಳೆ ಬರ್ತಾ ಇದೆ, ಮೇವು ಸ್ಟೋರೇಜ್ ಮಾಡ್ಕೋಬೇಕು, ಗಾಡಿ ಟ್ರ್ಯಾಕ್ಟ್ರ್ ಬೇಕಾಗುತ್ತೆ. ಮೇವು ಇವಾಗ 30 ಹಸುಗೆ ಟ್ರ್ಯಾಕ್ಟರ್ ತಲೆ ಮೇಲೆ ತರೋಕ್ಕಾಗಲ್ಲ, ಬೈಕಲ್ಲಿ ತರೋಕ್ಕಾಗೋದಿಲ್ಲ. ಸೊ ಅಟ್ಲೀಸ್ಟ್ ಚಿಕ್ಕದು ಟ್ರ್ಯಾಕ್ಟರ್ ಆದರೂ ಬೇಕು, ಇಲ್ಲ ವೆಹಿಕಲ್ ಯಾವುದಾದ್ರೂ 4 ವೀಲರ್ ವೆಹಿಕಲ್ ಬೇಕೇ ಬೇಕು. ಆವಾಗ ಮೇವು ತೊಗೊಂಡು ಬಂದರೆ ಮಳೆಗೆ ನೆನೆಯಬಾರ್ದು, ಬಿಸಿಲಿಗೆ ಒಣಗಬಾರ್ದು. ಅದು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ನಂದು ನೋಡಿ ಆಲ್ಮೋಸ್ಟ್ ಇದು 33 ಅಂದರೆ ಇದು 30 ಫೀಟ್ ಎಂಟಿ ಜಾಗ, ಅಂದರೆ ನಮಗೆ ಸ್ಟೋರೇಜ್ ಜಾಗ ಅಷ್ಟು ಬೇಕೇ ಬೇಕಾಗುತ್ತೆ. ಇಲ್ಲಾಂದರೆ ತುಂಬ ಕಂಜೆಸ್ಟೆಡ್ ಆಗಿಬಿಟ್ರೆ ಏನಾಗುತ್ತೆ, ಇದು ಹಸು ಕಿತ್ಕೊಂಡು ಬರುತ್ತೆ, ಸಗಣಿ ಆಗ್ತದೆ, ಗಂಜಲ ಆಗ್ತದೆ, ಮತ್ತು ಅದು ತಿನ್ನೋದಿಲ್ಲ. ಸೇಫಾಗಿ ಮಾಡಬೇಕಾಗುತ್ತೆ. ಸರ್, KMF ಡೈರಿಗೆ ಕೊಡ್ತಾ ಇದ್ದೀವಿ ನಾವು, ಅಲ್ಲೇ ಕೊಡ್ತಾ ಇದ್ದೀವಿ. ಸರ್, ನಂದು ಮಿನಿಮಮ್ SNF ಫ್ಯಾಟ್ 3.5 ಬಂದರೆ KMF ಕಡೆಯಿಂದ 35 ರೂಪೀಸ್ ಇದೆ. ನಮ್ಮದು ಆಲ್ಮೋಸ್ಟ್ ಮೋರ್ ದ್ಯಾನ್ 3.5 ಫ್ಯಾಟ್ ಬರುತ್ತೆ. 4 ಪಾಯಿಂಟ್ ನನಗೆ 36 ರೂಪೀಸ್ ಪರ್ ಲೀಟರ್ ಅಪಾರ್ಟ್ ಫ್ರಮ್ 7 ರೂಪೀಸ್. ಈಗ 7 ರೂಪೀಸ್ ಏನೋ ಮಾಡಿದ್ದಾರೆ. ಎಲ್ಲ ಸೇರಿದ್ರೆ ಆಲ್ಮೋಸ್ಟ್ 42 ರೂಪೀಸ್ ಪರ್ ಲೀಟರ್ ಸಿಗುತ್ತೆ. ಹಾಂ ಸರ್, ಆ್ಯಕ್ಚುಲಿ ರೈತರಿಗೆ ಕಷ್ಟನೇ, ಆಗಲ್ಲ, ಸ್ವಲ್ಪ ಕಷ್ಟನೇ. ಈಗ ಅದೇ ಹೇಳಿದ್ನಲ್ಲ ಸರ್, ಒಂದು 20 ಲೀಟ್ರ್ ಕೂಡ ಹಸು ಇದೆ, ಬರೀ 5 ಲೀಟ್ರ್ ಕೂಡ ಹಸ ಇದೆ. 5 ಲೀಟ್ರ್ ಕೂಡ ಹಸುಗೂ ಸೇಮ್ ಕೆಲಸ ಮಾಡಬೇಕು ನಾವು. 25 ಲೀಟ್ರ್ ಕೂಡ ಹಸುಗೂ ಸೇಮ್ ಕೆಲಸ. ಇವಾಗ ಈ 5 ಲೀಟ್ರ್ ಕೂಡ ಹಸುಗೂ ಸೇಮ್ ಮೇವು ಹಾಕಬೇಕು, ಸೇಮ್ ಫೀಡ್ ಹಾಕಬೇಕು. 25 ಲೀಟ್ರ್ ಕೂಡ ಹಸುಗೂ ಸೇಮ್ ಫೀಡ್ ಸೇಮ್ ಮೇವು ಹಾಕಬೇಕು. ಸೊ ಹಂಗಾಗಿ ರೈತರಿಗೆಲ್ಲ ಒಂದು ಕಡೆ ಕಷ್ಟ, ಸಾಕಾಗೋದಿಲ್ಲ. ಈ ವಿಧಿ ಇಲ್ಲ. ಈಗ ಪ್ರೊಫೆಷನಲ್ ಮಾಡಬೇಕಂತ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಲ್ಯಾಕ್ಸ್ ಆಫ್ ರುಪೀಸ್ ಮಾಡಿ ನಾವು ಬಿಡೋಕ್ಕೂ ಆಗೋದಿಲ್ಲ. ಸೊ ಹಂಗಾಗಿ ಏನು ಮ್ಯಾನೇಜಬಲ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಸರ್. ಸರ್, ಪರ್ ಡೇ 200 ಲೀಟರ್ಸ್ ಕ್ಯಾಲ್ಕುಲೇಷನ್ ಮಾಡಿ 40 ರೂಪೀಸ್ ಇಂಟು 200 8,000 ರೂಪೀಸ್. ಸೊ 1 ಬ್ಯಾಗ್ ಫೀಡ್ ಬಂದುಬಿಟ್ಟು 1,700 ರೂಪೀಸ್. 1.5 ಬ್ಯಾಗ್ ಪರ್ ಡೇ ಮಿಲ್ಕಿಂಗ್ ಫೀಡ್ಸು. ಸೊ 1.5 ಬ್ಯಾಗ್ಗೆ 1,700 ಇಂಟು 1.5 ಅಂತಂದರೆ ಆಲ್ಮೋಸ್ಟು 2,300 ಸಮಥಿಂಗ್ ಏನೋ ಇದೆ. ಅದು ಬಿಟ್ಟು ಪಡ್ಡೆಗಳಿಗೆ ಬೇರೆ ಕಾಫ್ ಗ್ರೋಯರ್ ಇದೆ, ಅದು 1,850 ರೂಪಾಯಿ ಇದೆ. ಅದು ಒಂದು ಅರ್ಧ ಬ್ಯಾಗ್ ಹಾಕ್ತೀವಿ. ಸೊ ಆಲ್ಮೋಸ್ಟ್ ನಾನೆಲ್ಲ ಲೆಕ್ಕ ಮಾಡಿದ್ದೀನಿ. ಸೊ ಮಾಡಿದಾಗ ನನಗೆ ಪರ್ ಡೇ ಅಟ್ಲೀಸ್ಟ್ 3,500 4,000 ರೂಪೀಸ್ ಇದೆ, ಲಾಭ ಇದೆ ನನಗೆ. ಅಷ್ಟಿದೆ. ಆದರೆ ಅದರಲ್ಲಿ ನಾವು ಲೇಬರ್ಸ್ದು ಖರ್ಚು ತೆಗೆದಿಲ್ಲ. ಲೇಬರ್ಸ್ ಖರ್ಚು ತೆಗೆದ್ರೆ ಸೊ ಆಲ್ಮೋಸ್ಟ್ 1,000 ರೂಪೀಸ್ ಉಳಿಬೋದು, ಇಲ್ಲ ಇನ್ನೂ ಕಡಿಮೆನೇ ಆಗ್ಬೋದು.
ಈಗ ನಾವು ಸ್ವಂತ ಉದ್ಯೋಗ ಅಂತ ಮಾಡುವಾಗ ನನ್ನ ಲೇಬರ್ಸು ತೆಗಿಬೇಕಲ್ವ ಸರ್. ಈಗ ಫರ್ ಡೇ ನಂದು ಆಲ್ಮೋಸ್ಟ್ 1,15,000 ಸ್ಯಾಲ್ರಿ ಇತ್ತು. ಸೊ ಫರ್ ಡೇಗೆ ನನಗೆ ಎಷ್ಟು ಬೀಳುತ್ತೆ ಅದು ತೆಗೆದ್ರಾಗೆ ಈಗ ಮನೆಯವರು ಮಾಡೋದು ಲೆಕ್ಕ ಬರೋದಿಲ್ಲ ಅವಾಗ. ಆ ರೀತಿ ಹೋದರೆ ಲಾಸು. ಬಟ್ ಈಗೇನಂದರೆ ನಂದು ಸ್ವಂತ ಉದ್ಯೋಗ ಇರೋದ್ರಿಂದ ನಾನು ಈಗ ಒಂದು 11 o'clock 12 o'clock ಮುಗಿದೋಗುತ್ತೆ ಕೆಲಸ. ಅಪ್ ಟು 4 o'clockವರೆಗೂ ನಮ್ಗೆ ಬೇರೆ ಏನು ಕೆಲಸ ಇರಲ್ಲ. ಬರೀ ಒನ್ ಟೈಮ್ ಒಂದು ಹಾಫ್ ಆನ್ ಅವರ್ ಕೆಲಸ ಇರುತ್ತೆ ಮಧ್ಯಾಹ್ನ 2 o'clock ನೀರು ಕೊಡೋದಕ್ಕೆ. ಅಷ್ಟು ಬಿಟ್ಟರೆ ಇನ್ನೇನು ಇರೋದಿಲ್ಲ. ಹಾಗಾಗಿ ಏನು ಮಾಡೋದು ವಿಧಿ ಇಲ್ಲ, ಮಾಡಬೇಕು, ಮಾಡ್ತಾಯಿದ್ದೀವಿ. ಗೊಬ್ಬರ ನಮ್ಮ ತೋಟಕ್ಕೆ ನಂದೊಂದು 3 ಎಕರೆ ಜಾಗ ಇದೆ. 3 ಎಕರೆಗೆ ಗೊಬ್ಬರ ಹಾಕ್ಕೊಂಡು ನಾನು ಗೊಬ್ಬರನೂ ಸ್ವಲ್ಪ ಸೇಲ್ ಮಾಡ್ತೀನಿ. ಯಾಕಂದರೆ ನಾನು ಜಾಸ್ತಿ ಅದರಲ್ಲಿ ಜಾಗ ಇಲ್ಲ. ಸೊ ಗೊಬ್ಬರನೂ ಸೇಲ್ ಮಾಡ್ತೀವಿ. ಆಲ್ಮೋಸ್ಟ್ 6 ಮಂತ್ಗೆ 1.5 lakh ಗೊಬ್ಬರ ಸೇಲ್ ಆಗುತ್ತೆ. 6 ಮಂತ್ ಒನ್ಸ್ ತೊಗೊಂಡೋಗ್ತಾರೆ. 1.5-2 lakhವರೆಗೂ ಹತ್ತತ್ರ ಹೋಗುತ್ತೆ. ಹಾಂ ಹೌದು ಸರ್, ಹೌದು. ಈಗ ನಂದು ನೋಡಿ ಒಂದು ಫಸ್ಟ್ ಲ್ಯಾಕ್ಟೇಷನ್ ಇನ್ನೂ ಹಲ್ಲೇ ಹಾಕಿಲ್ಲ, ಇನ್ನೂ ಚಿಕ್ಕ ಯಂಗ್ ಏಜ್ ಅದು. ಅದಕ್ಕೆ ಸೆಮೆನಿಂಗ್ ಮಾಡಿಸ್ಬಿಟ್ವಿ. ಸೊ ಅದು ಈಗ 21-22 ಲೀಟರ್ಸ್ ಪರ್ ಡೇ ಕೊಡ್ತಾಯಿದೆ ನಮ್ಮ ಇನ್ಹೌಸ್ ಪರ್ ಡೇ. ಅದು ನೋಡೋಕ್ಕೆ ತುಂಬ ಚಿಕ್ಕದಾಗಿದೆ, ಆದ್ರೂ ಅಷ್ಟು ಹಾಲಿದೆ. ಸೊ ನಮ್ಮ ಇನ್ಹೌಸಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆ ಅಂದರೆ ಈಗ ನಾವು ಹೊರಗಡೆಯಿಂದ ಪಂಜಾಬಿಂದನೋ ಛತ್ತೀಸ್ಗಢದಿಂದನೋ ಎಲ್ಲ ತರಿಸ್ತೀವಿ. ಸೊ ಅದು ನಮ್ಮ ಕ್ಲೈಮೇಟ್ಗೆ, ನಮ್ಮ ಮೇವಿಗೆ, ನಮ್ಮ ಇದಕ್ಕೆ ಹೊಂದ್ಕೊಳ್ಬೇಕಂದ್ರೆ ಇಟ್ ವಿಲ್ ಟೇಕ್ ಟೈಮ್, ಮೋರ್ ದೆನ್ 2-3 months 6 months ಒಂದೊಂದು ಹೊಂದ್ಕೊಳ್ಳೋದೇ ಇಲ್ಲ ಆ ಥರ. ನಮ್ಮ ಇನ್ಹೌಸ್ ಕರುಗಳಾದರೆ ನಾವು ಹುಟ್ಟಿದಾಗಿಂದ ನಾವೇ ಬೆಳೆಸಿರ್ತೀವಿ. ಸೊ ನಮ್ಮ ವಾತಾವರಣಕ್ಕೆ, ನೀರಿಗೆ, ಮೇವಿಗೆ, ಹಾಲಿಗೆ ಎಲ್ಲದಕ್ಕೂ ಸೆಟ್ ಆಗಿರುತ್ತೆ. ಹೌದು 99% ಫೀಮೇಲ್ ಕರುನೇ ಸಕ್ಸಸ್ ಆಗಿದೆ. ನಮ್ಮವೆಲ್ಲ ಇವ ಆಲ್ಮೋಸ್ಟ್ ಅವೆಲ್ಲ ನಮ್ಮ ಇನ್ಹೌಸಲ್ಲಿ ಹುಟ್ಟಿರೋವೆ ಪಡ್ಡೆಗಳು. ಸರ್ ಅಪ್ ಟು 11-12 ಲ್ಯಾಕ್ಟೇಷನ್ವರೆಗೂ ಕರಿತಾವೆ, ಏನು ತೊಂದರೆ ಇಲ್ಲ. ಅಂದರೆ ಅದಕ್ಕೆ ಕ್ಯಾಲ್ಸಿಯಮ್ ಇದು ಫುಡ್ಡು ಅವೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಬರ್ಬೇಕು. ಇಲ್ಲ ಅಂದರೆ ಏನಾಗ್ತದೆ, ಈಗ ಚೆನ್ನಾಗಿರೋ ಹಸನು ಏನೋ ಒಂದು ಕರೆಕ್ಟ್ ಮೇಂಟೈನ್ ಮಾಡಲಿಲ್ಲ, ಎನರ್ಜಿಗೆ ಇಲ್ಲ ಅದಕ್ಕೆ ಅಂದಾಗ ಕೂತ್ಕೊಂಡ್ಬಿಡುತ್ತೆ. ನಮ್ಮಲ್ಲಿ ಹಳೆ ಹಸು ಅಂತಂದರೆ ಅದೇ ಸರ್, ರೆಡ್ ಎನ್ ಅಂತ ಹೇಳಿದ್ನಲ್ವ, ಅದು ಆಲ್ಮೋಸ್ಟ್ 8 years ಓಲ್ಡ್. ಅದು ಈಗ ಪ್ರೆಸೆಂಟ್ ಒಂದು ಬೆಳಗ್ಗೆ ಒಂದು 5 ಲೀಟರ್, ಸಾಯಂಕಾಲ ಒಂದು 4 ಲೀಟರ್, 9 to 10 ಲೀಟರ್ ಮ್ಯಾಕ್ಸಿಮಮ್. ಸರ್ ಕರು ಹುಟ್ಟಿ 3 ತಿಂಗಳವರೆಗೂ ಕಾಫ್ ಸ್ಟಾರ್ಟರ್ ಅಂತ ಫೀಡ್ ಬರುತ್ತೆ. ಹಾಲು ಕೊಡ್ತೀವಿ. ಅದು ಕೊಟ್ಟಿಲ್ಲ ಅಂದರೆ ಬೆಳಗ್ಗೆ 3 ಲೀಟರ್, ಸಾಯಂಕಾಲ 3 ಲೀಟರ್, 6 ಲೀಟರ್ಸ್ ಕೊಡಲೇಬೇಕು ಅಪ್ ಟು 2 monthsವರೆಗೂ. ಅಪ್ ಟು 2 monthsವರೆಗೂ ಅಷ್ಟು ಕೊಟ್ಕೊಂಡು ಪ್ಯಾರ್ಲಲ್ಲಿ ಅದ್ರ ಜೊತೆ ಕಾಫ್ ಸ್ಟಾರ್ಟರ್ ಅಂತ ಫೀಡ್ ಇದೆ, ಆ ಫೀಡನ್ನು ಕೊಡ್ತೀವಿ. ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಡಿವಾರ್ಮಿಂಗ್ ಮಾಡ್ತೀವಿ 1 month ಆದಮೇಲೆ, ಮತ್ತು 2-3 months ಆದಮೇಲೆ ಡಿವಾರ್ಮಿಂಗ್ ಮಾಡಿ ಕಾಫ್ ಗ್ರೋಯರ್ ಅಂತ ಬರುತ್ತೆ ಸರ್. ಆಫ್ಟರ್ 3 months ಅಪ್ ಟು ಅದು ಲ್ಯಾಕ್ಟೇಷನ್ ಇದುವರೆಗೂ ಕಾಫ್ ಗ್ರೋಯರೇ ಕೊಟ್ಕೊಂಡು ಬರ್ತೀವಿ. ನೀವೊಂದು 6 ವರ್ಷದಿಂದ ಮಾಡ್ತಿದ್ದೀರ. ಹೌದು. ಅನುಭವದಲ್ಲಿ ಹಾಂ ಸರ್. ತಳಿನ ಆಯ್ಕೆ ಮಾಡಬೇಕಂದ್ರೆ ಏನು ನೋಡಿ ಆಯ್ಕೆ ಮಾಡಬೇಕು ಸರ್? ತಳಿನ ಆಯ್ಕೆ ಮಾಡಬೇಕಂದ್ರೆ ಕೆಚ್ಚಲಲ್ಲಿ ನರ ಅಂತ ಬರುತ್ತೆ, ನರ ನೋಡ್ತೀವಿ. ಆಮೇಲೆ ಬೆನ್ನು ಅಗಲ ಇರಬೇಕು, ಆ ಥರ ಅದೆಲ್ಲ ನೋಡ್ತೀವಿ. ಆಮೇಲೆ ಹಲ್ಲು, ಸೊ ಫಸ್ಟ್ ನೋಡಬೇಕಾದ್ರೆ ಹಲ್ಲು ಏನು ವಯಸ್ಸಾಗಿದೆ, ಅಲ್ಲೇ ಏನಾದರೂ ಈಗ ನಂದೊಂದು ಅದು ರೆಡ್ಡನ್ನು ಹೇಳಿದ್ನಲ್ವ, ಅದು ವಯಸ್ಸಾಗಿದೆ. ಸೊ ಅವ್ರಿಗೆ ಕೊಡಬೇಕಾದ್ರೆ ತೊಗೊಳ್ಳೋರು ಯಾರಾದರೂ ಬಂದರೆ ನೋಡಬೇಕಾದ್ರೆ ಇದು ವಯಸ್ಸಾಗಿದೆ ಅಂತಾರೆ, ಹಲ್ಲು ನೋಡ್ತಾರೆ. ಆಮೇಲೆ ಹಾಲು ನರ, ಸೊ ಆ ಬ್ರೀಡ್ ಸ್ವಲ್ಪ ಲೆಂತು, ಹೈಟು ಇವೆಲ್ಲ ಇರ್ತವೆ. ಸೊ ಅದರಲ್ಲಿ ಆ ಥರ ಒಂದು, ಮತ್ತು ಹಸು ನೋಡೋಕ್ಕೆ ತುಂಬ ಚಿಕ್ಕದಾಗಿರುತ್ತೆ, ಆದ್ರೂ ಒಳ್ಳೆ ಹಾಲು ಬರುತ್ತೆ. ಆ ನರ ಆ ಥರ ನೋಡ್ತೀವಿ ಜನ್ರಲ್ಲಾಗಿ. ನಿಮ್ಮದೇ ಹೈಯೆಸ್ಟ್ ಹಾಲು ಕೊಡುವಂಥ ಹಸು? ಆ್ಯಕ್ಚುಲಿ ಇದು ಫಸ್ಟು ನಾನು ಕರು ಹಾಕಿದಾಗ ಹೈಯೆಸ್ಟ್ 38 ಲೀಟರ್ಸ್ ಕೊಟ್ಟಿದ್ದೆ ಸರ್. ಇದು 38 ಲೀಟರ್ಸ್. ಈಗ ಕಡಿಮೆ ಇದೆ, 2ನೇ ಲ್ಯಾಕ್ಟೇಷನ್ನು. ಸೊ ಇದು ಫಸ್ಟ್ ಲ್ಯಾಕ್ಟೇಷನಲ್ಲಿ 26 ಲೀಟರ್ ಕೊಡ್ತು. ಸೊ 38 ಲಾಸ್ಟು ಸರ್, ಅದಕ್ಕೆ ಮೇಲೆ ಯಾವುದೂ ಕರೆದಿಲ್ಲ. 38 ಲೀಟರ್ಸ್ ಲಾಸ್ಟ್, ಅದಕ್ಕೆ ಮೇಲೆ ಕರೆದಿಲ್ಲ. ಬಟ್ ಇದೇ ಕರೀತವೆ, ನನ್ನ ಹತ್ರ ಕರೆದಿಲ್ಲ. ಎಷ್ಟು ದಿನಗಳ ಕಾಲ 38 ಲೀಟರ್? ಸರ್ ಕರು ಹಾಕಿ ಅಪ್ ಟು 3 to 4 monthsವರೆಗೂ ನಾವು ಮೇಂಟೈನ್ ಮಾಡ್ಕೊಂಡು ಬಂದರೆ ಕರೀತವೆ. ಆಮೇಲೆ ಡೇ ಬೈ ಡೇ ಡಿಕ್ರೀಸ್ ಆಗ್ತಾ ಬರುತ್ತೆ. ಪೀಕ್ ಪ್ರೊಡಕ್ಷನ್ ಅಂತೀವಿ. ಸೊ ಕರು ಹಾಕಿ ಅಪ್ ಟು 4 monthsವರೆಗೂ ಪೀಕ್ ಪ್ರೊಡಕ್ಷನ್ ಏನು ಹಾಲು ಬರ್ತಾ ಇರುತ್ತೆ ಡೇ 1. ಸೊ 4 monthsವರೆಗೂ ಹಾಲು ಬರುತ್ತೆ. ಆಮೇಲೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ನಾವು ಸೆಮೆನಿಂಗ್ ಮಾಡಿಸ್ತೀವಿ ಆಫ್ಟರ್ 3 months 4 months. ಆವಾಗ ಏನಾಗುತ್ತೆ, ಅದು ಪ್ರೆಗ್ನೆಂಟ್ ಆಯಿತು ಅಂದರೆ
ಡೇ ಬೈ ಡೇ ಅದು ಆಟೋಮೆಟಿಕಲಿ ಡಿಕ್ರೀಸ್ ಆಗ್ತಾ ಬರುತ್ತೆ ಹಾಲು.